ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಇವತ್ತು ನನ್ ಮಾರ್ಕೋ ಪಿಕ್ಚರ್ ನೋಡ್ದೆ, ಆದ್ರೆ ನನ್ಗಂತೂ ತಲೆ ಗಿರ್ರನ್ಬಿಡ್ತು. ಯಾಕೆಂದ್ರೆ ತುಂಬಾ ಬ್ರೂಟಲ್ ಆಗಿ ಜನನ ಸಾಯಿಸ್ತಾನೆ. ಅವ್ನು ಹೀರೋನಾ ಇಲ್ಲ ವಿಲ್ಲನ ಅನ್ನೋದು ಒಂದು ಗೊತ್ತಾಗಲ್ಲ. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ಬಿಲ್ಡಪ್ ಕೊಟ್ಟಿದ್ದು ಚೆನ್ನಾಗಿರುತ್ತೆ ಅಂತ ಎಂಜಾಯ್ ಮಾಡ್ತಿರೋ ಟೈಮಲ್ಲಿ ಸೆಕೆಂಡ್ ಹಾಫ್ ಬಂದ್ಬಿಡುತ್ತೆ. ಆ ಸೆಕೆಂಡ್ ಹಾಫ್ ಅಲ್ಲಿ ಬರೀ ಆಕ್ಷನು. ಅಯ್ಯೋ 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 ಇನ್ನೇನಿದೆ ಅಂತ ನೋಡ್ತಾ ಇರೋ ಟೈಮಲ್ಲಿ ವಿಲ್ಲನ್ ಬರ್ತಾನೆ. ಆ ವಿಲ್ಲನ್ ಎಷ್ಟು ಕಚಡ ನನ್ನ ಮಗ ಅಂದರೆ ಯಪ್ಪ ಏನದು ಆ ಥರನ ಟಾರ್ಚರ್ ಕೊಡ್ತಾನೆ. ಟಾರ್ಚರ್ ಕೊಡಲ್ಲ, ಅದು ನಿಮಗೆ ಕೊಟ್ಟಂಗೆ ಫೀಲ್ ಆಗುತ್ತೆ. ಅಷ್ಟು ಬ್ರೂಟಲ್ ಆಗಿ ಸಾಯಿಸ್ತಾ ಇರ್ತಾನೆ. ಅಯ್ಯೋ ಅದು ನೋಡಿದ್ ನಮ್ಮ ಹೀರೋ ಇನ್ನೂ ರೊಚ್ಗೆದ್ದಿದ್ದು, ಅವನು ಹೋಗಿ ಸಾಯಿಸ್ತಾನೆ. ಇಷ್ಟೇ ಸ್ಟೋರಿ ಅಂತೂ ಗೊತ್ತೇ ಆಗಲ್ಲ. ಏನಾಯ್ತು ಏನ್ಬಿಟ್ಟು ಗೊತ್ತೇ ಆಗಲ್ಲ. ಬರೀ ಆ್ಯಕ್ಷನ್ ಆದರೂ ಮಸ್ತಾಗಿತ್ತು ಅಂತ ನೀವು ಎಂಜಾಯ್ ಮಾಡಕ್ಕೆ ಹೋದ್ರೆ ದೇವರನೆಗ್ಲೂ ಎಂಜಾಯ್ ಮಾಡಲ್ಲ. ಯಾಕೆಂದ್ರೆ ತಲೆ ಅದು ನೋಡೋ ಸೀನ್ಗಳು ನೋಡ್ಬಿಟ್ರೆ ಕಣ್ಣು ನಾಯಿ ಬಾಯಿ ಎಲ್ಲೆಲ್ಲಿ ತೂತ್ಕೊಳೈತೆ ಎಲ್ಲ ಕಡೆ ರಕ್ತ ಸೋರ್ಬಿಡುತ್ತೆ. ಹಂಗೆ ಅಷ್ಟು ಬ್ರೂಟಲಾಗಿ ತೋರಿಸ್ಬಿಟ್ಟವ್ರೆ. ಇದನ್ನು ವೈಲೆನ್ಸ್ ಮೂವಿಗಿಂತ ಏನಂತಾರೆ ಅದನ್ನು ಗೋರ್ ಪಿಕ್ಚರ್ ಅಂತ ಹೇಳಬೇಕು. ಯಾಕೆಂದರೆ ಎಸ್ಪೆಷಲಿ ಇದು ಗೋರ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಎಷ್ಟು ಮಾಂಸ ಕಡಿತಾರೆ ಅಂದರೆ ಯಪ್ಪ ಮನುಷ್ಯರು ನೋಡೋಕ್ಕಾಗುತ್ತಾ, ನೇಣಕ್ಕನ್ನು ಸತ್ತೋಗ್ಬಿಡ್ಬೇಕು. ಹಂಗನ್ಬಿಟ್ಟು ಈ ಪಿಕ್ಚರ್ ಕಚ್ಚಡವಾಗೈತೆ ಅಂತ ಹೇಳ್ತೀನ. ಇದು ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಬಟ್ ಇದು ಒನ್ ಟೈಮ್ ಪೀಸು. ಒನ್ ಟೈಮ್ ನೋಡೋಕೆ ಅಷ್ಟೇ ಥ್ರಿಲ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೋಡೋಕೆ ಹೋದಾಗ ಇನ್ನೂ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಇದನ್ನು ನೋಡೋಕ್ಕಾಗಲ್ಲ. ಅದು ಇದು ಎಂಜಾಯ್ ಮಾಡ್ತಾರೆ ಮಾತ್ರ ಪಕ್ಕಾ ಸೈಕೋಪ್ಯಾತ್ಗಳಾಗಿರ್ತಾರೆ 101%. ಇಷ್ಟು ಬ್ರೂಟಾಲಿಟಿ ಪಿಕ್ಚರ್ ನಾನು ಲೈಫಲ್ಲೇ ನೋಡಿಲ್ಲ. ಬಟ್ ಇದು ಅದನ್ನೇ ಹೇಳುತ್ತಲ್ಲ, ಒನ್ ಟೈಮ್ ವಾಚೇಬಲ್ ನೋಡ್ಬೋದು. ಬಿಕಾಸ್ ಈ ಪಿಕ್ಚರ್ ಏನಕ್ಕೆ ಇಷ್ಟೊಂದು ಜನಕ್ಕೆ ಇಷ್ಟ ಆಗ್ತಿದೆ ಅನ್ನೋ ಒಂದೇ ರೀಸನ್. ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಬ್ರೂಟಾಲಿಟಿ, ಇಟ್ಸ್ ಬಿಕಾಸ್ ಇದರಲ್ಲಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇನ್ನೊಂದೇನು ಅಂದರೆ ಇದ್ರಲ್ಲಿ ತೋರಿಸಿರೋ ಹೀರೋಗೆ ಸ್ವ್ಯಾಗು BGM ಇರ್ಬೋದು. ಅದೊಂದಕ್ಕೋಸ್ಕರನೇ ಪಿಕ್ಚರ್ ಜಾಸ್ತಿ ಗ್ರಿಪ್ಪಾಗಿ ಹಿಡ್ಕೊಳ್ಳುತ್ತೆ. ಅದು ಬಿಟ್ಟರೆ ಇನ್ನೇನಿರ್ಬೋದು? ಅದು ಬಿಟ್ಟರೆ ಇದರಲ್ಲಿ ಕಿಸ್ಸಿಂಗ್ ಸೀನು, ಸೆಕ್ಸುವಲ್ ಸೀನ್ಸ್ ಇಲ್ಲ. ಅದಕ್ಕೆ ರೇಟೆಡ್ ಆಗಿರೋ ಜನ ನೋಡಕ್ಕೆ ಹೋಯ್ತವ್ರೆ. ಬಿಕಾಸ್ ದಿಸ್ ಈಸ್ ವಾಟ್ ಇಟ್ ಈಸ್. ಹಂಗನ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದಾದ್ಮೇಲೆ ನೀವು ಇನ್ನೊಂದ್ಸರಿ ನೋಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಬಿಕಾಸ್ ದ ಲಾಸ್ಟ್ 20 ಮಿನಿಟ್ಸ್ ಏನಿದೆ ಅದು ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಅಂದರೆ ನಾನು ರೆಕಮೆಂಡ್ ಮಾಡಲ್ಲ. ಲಾಸ್ಟ್ 20 ಮಿನಿಟ್ಸ್ ಸ್ಕಿಪ್ ಮಾಡೋಕ್ಕಾದ್ರೆ ಮಾಡಿಬಿಡಿ ಪ್ಲೀಸ್. ಅದರಿಂದ ನಿಮ್ಗೆ ಏನು ಎಫೆಕ್ಟು ಆಗಲ್ಲ. ಬಟ್ ಇಟ್ ಈಸ್ ಸೋ ಬ್ರೂಟಲ್. ಅಪ್ಪ ನನಗಂತೂ ನೋಡಿ ಹೆಂಗೆ ಹುಚ್ಚಾಗ್ಬಿಟ್ಟಿದ್ದೀನಿ ನೋಡ್ಬಿಟ್ಟು. ಯಪ್ಪ ಸೊ ಇಷ್ಟೇ ಹೇಳಬೇಕು ಅನ್ನಿಸ್ತು. ಚೆನ್ನಾಗಿತ್ತು ಆ್ಯಕ್ಟಿಂಗು, ಸ್ಟುಪಿಡ್ ಆಗಿತ್ತು ಅಂತ ನನಗೂ ಗೊತ್ತು. ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅವಾಗ ಮಾಡ್ತಾ ಇರಬೇಕು. ನೀವಂತೂ ಸಬ್ಸ್ಕ್ರೈಬ್ ಮಾಡಲ್ಲ. ನಾನು ಬರೋ ವ್ಯೂಸ್ಗೆ ಅರ್ಧ ಜನ ಸಬ್ಸ್ಕ್ರೈಬ್ ಮಾಡಿದ್ರು ಎಷ್ಟೋ ಬೆಳೆದ್ಬಿಡ್ತಿದ್ದೆ. ಏನು ಮಾಡೋದು, ನಿಮಗೆ ಬರೀ ಇವ್ರದ್ದೇ ನೋಡೋದು ಇಷ್ಟ. ನಾನು ಏನು ಮಾಡಲಿ, ನಂದನ್ನು ತೋರಿಸ್ತೀನಿ ನೋಡ್ರೆ ಅಂತೀನಿ, ನೋಡೋಲ್ಲ ಅಂತೀರಾ. ಇಟ್ಸ್ ಜಸ್ಟ್ ಜೋಕ್ ಅಷ್ಟೇ ಕಣ್ರಪ್ಪ. ಹೇಳೋದೆಲ್ಲ ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರಿ ಅಂತೀನಿ, ಮಾಡಲ್ಲ ಅಂತೀರಾ. ಹೋಗ್ಲಿ ಬಿಡ್ರಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಹೇಳಿ ಆಯಿತು 50 ಸರಿ ನೀವಂತೂ ಮಾಡಲ್ಲ ಸಬ್ಸ್ಕ್ರೈಬರು. ಬೇಜಾರು ಮಾಡ್ತೀರಾ, ಕಣ್ಣಲ್ಲಿ ನೀರು ಬರ್ಸ್ತಿರಲ್ರೋ ಏನ್ರ ನೀವು.